ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ಬ್ಲಾಗ್ನ ಶನಿವಾರ ದಿನ ಶುರು ಮಾಡ್ತಾ ಇದ್ದೀನಿ. ಶನಿವಾರ ನನ್ನ ಹಸ್ಬೆಂಡ್ಗೆ ಹಾಗೆ ನಿಸ್ವಾರ್ಥ್ಗೆ ಇಬ್ಬರಿಗೂ ಕೂಡ ರಜಾ ಇತ್ತು. ನಿಸ್ವಾರ್ಥ್ಗೆ ಇವತ್ತು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು. ಸ್ಕೂಲ್ಗೆ ಹೋಗಿ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಫ್ರೀ ಇದ್ದಿದ್ದ ಕಾರಣ ಮನೆಯಲ್ಲಿ ಕೂಡ ಗ್ರೋಸರೀಸ್ ಖಾಲಿ ಆಗಿತ್ತು. ಇನ್ನೇನೋ ಹಬ್ಬ ಕೂಡ ಬರ್ತಾ ಇದೆ. ಹಾಗಾಗಿ ಒಂದೇ ಸಲ ಡಿಮಾರ್ಟ್ಗೆ ಹೋಗಿ ಗ್ರೋಸರೀಸ್ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಇನ್ನು ಗ್ರೋಸರಿ ಶಾಪಿಂಗ್ ಮಾಡುವಾಗ ಕೆಲವೊಂದು ಟಿಪ್ಸ್ಗಳನ್ನ ನಾವು ಫಾಲೋ ಮಾಡೋದ್ರಿಂದ ತುಂಬಾ ಹಣ ಉಳಿತಾಯ ಮಾಡ್ಬೋದು. ಹಾಗಾಗಿ ನಾನು ಯಾವ್ಯಾವ ಟಿಪ್ಸ್ಗಳನ್ನ ಶಾಪಿಂಗ್ ಮಾಡುವಾಗ ಫಾಲೋ ಮಾಡ್ತೀನಿ, ಈ ಟಿಪ್ಸ್ಗಳಿಂದ ನಿಮಗೂ ಕೂಡ ಸ್ವಲ್ಪನಾದರೂ ಯೂಸ್ಫುಲ್ ಆಗ್ಬೋದು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ನಾವು ಮಿಡಿಲ್ ಕ್ಲಾಸ್ ಜನಗಳಾಗಿರೋದ್ರಿಂದ ಯಾವುದೇ ಶಾಪಿಂಗ್ ಹೊರಟರೂ ಕೂಡ ಮೊದಲು ಬಡ್ಜೆಟನ್ನು ಮೊದಲು ಫಿಕ್ಸ್ ಮಾಡ್ಕೋಬೇಕು. ಅದು ಗ್ರಾಸರಿಗಾಗಿದ್ರೂ ಪರವಾಗಿಲ್ಲ ಅಥವಾ ಬೇರೆ ಬಟ್ಟೆ ಆಗಿರ್ಬೋದು, ಇನ್ಯಾವುದೇ ಶಾಪಿಂಗ್ ಹೋದರೂ ಕೂಡ ಬಡ್ಜೆಟ್ ಅನ್ನೋದನ್ನು ನಾವು ಮೊದಲೇ ಫಿಕ್ಸ್ ಮಾಡಿಕೊಂಡು ಶಾಪಿಂಗ್ ಹೊರಟ್ರೆ ಆ ಬಡ್ಜೆಟಿಗಿಂತ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ನಾವು ನಮ್ಮ ಶಾಪಿಂಗ್ನ ಅಲ್ಲೇ ಮುಗಿಸಿ ವಾಪಸ್ ಬರ್ತೀವಿ. ಬಡ್ಜೆಟ್ನ ನಾವು ಮೊದಲೇ ಅಂದ್ಕೊಳ್ದೆ ಹಾಗೆ ಹೋದರೆ ತುಂಬಾ ಜಾಸ್ತಿ ಬೆಲೆ ಶಾಪಿಂಗ್ ಮಾಡ್ಕೊಂಡು ಬರೋ ಅಂಥ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ಬಡ್ಜೆಟಲ್ಲಿ ನಾವು ಗ್ರಾಸರೀಸ್ನ ಶಾಪಿಂಗ್ ಮಾಡುವಾಗ ಮೊದಲು ಒಂದು ಲಿಸ್ಟನ್ನು ತಯಾರು ಮಾಡ್ಕೋಬೇಕು. ನಮ್ಮ ಮನೆಗೆ ಅಗತ್ಯವಾಗಿ ಬೇಕಾಗುವಂಥ ವಸ್ತುಗಳನ್ನು ಬರೆದಿಟ್ಕೊಬೇಕು. ಮನೆಯಲ್ಲಿ ಉಳಿದಿರೋ ಅಂಥದ್ದು ಯಾವ್ದ್ಯಾವ್ದಿದೆ, ಹಾಗೆ ಯಾವ್ಯಾವುದನ್ನು ತೊಗೊಂಡು ಬರಬೇಕು, ಇದನ್ನೆಲ್ಲದನ್ನು ಕೂಡ ಒಂದು ಸಲ ಕ್ರಾಸ್ ಚೆಕ್ ಮಾಡಿ ಯಾವ್ಯಾವ ವಸ್ತುಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಬೇಕು ಅನ್ನೋದನ್ನು ಒಂದು ಲಿಸ್ಟ್ ಮಾಡಿಟ್ಕೊಂಡ್ರೆ ಅಲ್ಲಿ ಹೋಗಿದ ತಕ್ಷಣ ನಮ್ಗೆ ಬೇಕಾಗಿರೋವಂಥ ವಸ್ತುಗಳನ್ನ ಮಾತ್ರನೇ ತೊಗೊಂಡು ಮಿಕ್ಕಿರೋವಂಥದ್ದನ್ನು ಅಗತ್ಯ ಇರೋದನ್ನು ತೊಗೊಂಡು ಬರ್ತೀವಿ. ಲಿಸ್ಟ್ ಮಾಡ್ಕೊಳ್ದೆ ಹಾಗೆ ಹೋದರೆ ನಮಗೆ ಕಣ್ಣಿಗೆ ಕಾಣಿಸಿದ್ದನ್ನೆಲ್ಲ ನಾವು ತೊಗೊಳೋದಕ್ಕೆ ಶುರು ಮಾಡ್ತೀವಿ. ನಮಗೆ ಮನೇಲಿ ಯಾವ್ದು ಖಾಲಿ ಆಗಿದೆ ಯಾವುದಿದೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ಪ್ರತಿ ಸಲ ನಾನು ಶಾಪಿಂಗ್ ಹೊರಡುವಾಗ ಒಂದು ಲಿಸ್ಟನ್ನು ತಯಾರು ಮಾಡಿಕೊಂಡೇ ಶಾಪಿಂಗ್ಗೆ ಹೋಗುವಂಥದ್ದು. ಇನ್ನು ಮೂರನೇ ಟಿಪ್ ಏನಂದರೆ, ಆದಷ್ಟು ನೀವು ಗ್ರೋಸರಿ ಶಾಪಿಂಗ್ ಮಾಡುವಾಗ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ, ಸೂಪರ್ ಮಾರ್ಕೆಟ್ಗಳಿಗೆ ಹೋಗದೆ ಕಿರಾಣಿ ಅಂಗಡಿಗೆ ಹೋಗಿ ನಿಮಗೆ ಬೇಕಾಗಿರೋವಂಥ ಗ್ರಾಸರೀಸ್ನ ನೀವು ತೊಗೊಂಡು ಬಂದ್ರೇ ತುಂಬ ಒಳ್ಳೆಯದು. ಯಾಕಂದರೆ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಕೆಲವೊಂದು ರೇಟು ಕೂಡ ತುಂಬಾ ಜಾಸ್ತಿ ಇರುತ್ತೆ. ಹಾಗೆ ಅಲ್ಲಿ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಕೆಲವೊಂದು ವಸ್ತುಗಳನ್ನು ಶೋಕೇಸ್ ಮಾಡಿ ಇಟ್ಟಿರ್ತಾರೆ. ಆವಾಗ ನಮಗೆ ಬೇಕಾಗುವಂಥ ವಸ್ತುಗಳನ್ನು ಬಿಟ್ಟು ಬೇರೆ ವಸ್ತುಗಳನ್ನೇ ಹೆಚ್ಚಾಗಿ ತೊಗೊಂಡು ಬರುವಂಥ ಸಂಭವ ಜಾಸ್ತಿ ಇರೋದ್ರ ಕಾರಣ ಆದಷ್ಟು ಕಿರಾಣಿ ಅಂಗಡಿಗಳನ್ನೇ ನೀವು ಚೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಇಲ್ಲಿ ಹಾಗಾದರೆ ನೀವು ಕೇಳ್ಬೋದು, ನೀವು ಮಾತ್ರ ಡಿಮಾರ್ಟ್ಗೆ ಹೋಗಿದ್ದೀರಾ, ನಮಗೆ ಮಾತ್ರ ಕಿರಾಣಿ ಅಂಗಡಿಯಲ್ಲಿ ತೊಗೊಳೋದಕ್ಕೆ ಹೇಳ್ತಾ ಇದ್ದೀರಾ ಅಂತ. ನಾವು ವರ್ಷಕ್ಕೆ 1 ಸಲ ಅಥವಾ 2 ಸಲ ಮಾತ್ರನೇ ಡಿಮಾರ್ಟ್ಗೆ ಬರೋ ಅಂಥದ್ದು. ಮನೆಯಲ್ಲಿ ತುಂಬ ಜಾಸ್ತಿ ಗ್ರಾಸರೀಸ್ ಖಾಲಿ ಆಗಿದೆ ಅಂದ ಮಾತ್ರನೇ ನಾವು ಡಿಮಾರ್ಟಿಗೆ ಬರ್ತೀವಿ. ಚಿಕ್ಕ ಪುಟ್ಟ ವಸ್ತುಗಳು ಖಾಲಿ ಆದಾಗ ನಾವು ನಮ್ಮ ಮನೆ ಹತ್ರ ಇರೋವಂಥ ಕಿರಾಣಿ ಅಂಗಡಿಯಲ್ಲೇ ತೊಗೊಳ್ಳೋ ಅಂಥದ್ದು. ನಮಗಿವಾಗ 2-3 ತಿಂಗಳಿಗೆ ಗ್ರಾಸರೀಸ್ ಬೇಕು ಅಂದಾಗ ಡಿಮಾರ್ಟ್ಗೆ ಬಂದು ಬಲ್ಕಾಗಿ ತೊಗೊಂಡು ಹೋಗ್ತೀವಿ. ಇನ್ನು ಡಿಮಾರ್ಟಿಗೆ ಬಂದರೂ ಕೂಡ ನಮಗೆ ಅಗತ್ಯ ಏನಿರುತ್ತೋ ಆ ವಸ್ತುಗಳನ್ನೇ ನಾವು ಹೆಚ್ಚಾಗಿ ತೊಗೊಂಡು ಹೋಗೋದು. ಆದಷ್ಟು ದಿನಸಿ ವಸ್ತುಗಳನ್ನೇ ನಾವು ಹೆಚ್ಚಾಗಿ ತೊಗೊಳ್ತೀವಿ. ಬೇರೆ ಯಾವುದೇ ವಸ್ತುಗಳನ್ನು ಅಂದರೆ ಬಟ್ಟೆಗಳನ್ನು ಇದ್ಯಾವುದನ್ನು ಕೂಡ ಪರ್ಚೇಸ್ ಮಾಡೋದಕ್ಕೆ ಹೋಗೋದಿಲ್ಲ. ಇನ್ನು ನಾನು ನೋಡಿರೋ ಪ್ರಕಾರದಲ್ಲಿ ಬೇರೆ ಅಂಗಡಿಗಳಿಗೆ ಕಂಪೇರ್ ಮಾಡಿದ್ರೆ ಹೆಚ್ಚಾಗಿ ನಾವು ಗ್ರಾಸರೀಸ್ನ ತೊಗೊತೀವಿ ಅಂತಂದರೆ ಡಿಮಾರ್ಟಲ್ಲಿ ಬೆಲೆನೂ ಕೂಡ ಸ್ವಲ್ಪ ಕಡಿಮೆನೇ ಇರುತ್ತೆ. ಇನ್ನು 4ನೇ ಟಿಪ್ನ ನೋಡ್ಕೊಳ್ಳೋಣ. ಇವಾಗ ಯಾವುದೇ ವಸ್ತುಗಳನ್ನು ನೀವು ತೊಗೋತಾ ಇದ್ದೀರಾ ಅಂತಂದರೆ ಅದರ ಲೇಬಲನ್ನು ಖಂಡಿತವಾಗ್ಲೂ ನೀವು ಒಮ್ಮೆ ಓದಲೇಬೇಕು. ಕೆಲವೊಂದು ಸಲ ಈ ಮಾಲ್ಗಳಲ್ಲಿ ಅಥವಾ ಡಿಮಾರ್ಟಲ್ಲೇ ಆಗಿರ್ಬೋದು, ಆಫರ್ಸ್ ಅಂತ ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ ಕೊಟ್ಟಿರ್ತಾರೆ. ಅಂಥ ಸಮಯದಲ್ಲಿ ಅದು ಫುಡ್ ಪ್ರಾಡಕ್ಟ್ ಆಗಿದ್ದರೆ ಆದಷ್ಟು ಅದರ ಮ್ಯಾನುಫ್ಯಾಕ್ಚರ್ ಡೇಟು ಹಾಗೆ ಅದು ಯಾವಾಗ ಎಕ್ಸ್ಪೈರಿ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ನೀವು ತೊಗೊಳ್ಳೋದು ತುಂಬಾ ಮುಖ್ಯ. ಇನ್ನು ಬೇಗ ಹಾಳಾಗುವಂಥ ವಸ್ತುಗಳನ್ನು ಜಾಸ್ತಿಯಾಗಿ ಖರೀದಿ ಮಾಡೋದು ಒಳ್ಳೆಯದಲ್ಲ. ಅದರಲ್ಲೂ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟಿರೋವಂಥ ವಸ್ತುಗಳು, ಹಾಲು, ಮೊಸರು, ಬೆಣ್ಣೆ, ಪನ್ನೀರು, ಮಶ್ರೂಮು ಹಾಗೆ ಫ್ರೂಟ್ಸು ಇದೆಲ್ಲದನ್ನು ಕೂಡ ಆದಷ್ಟು ಕಡಿಮೆ ಪರ್ಚೇಸ್ ಮಾಡಿ. ಇವಾಗ ಡಿಮಾರ್ಟಲ್ಲಿ ನಮ್ಗೆ ಏನೇನು ಬೇಕೋ ಅದನ್ನೆಲ್ಲದು ಕೂಡ ತಗೊಂಡು ಹೊರಗಡೆ ಬಂದಿದ್ದೀವಿ. ಡಿಮಾರ್ಟ್ ಒಳಗಡೆ ನಮಗೆ ವಿಡಿಯೋ ಮಾಡೋದಕ್ಕೆ ಅಲೋ ಇಲ್ಲ, ಹಾಗಾಗಿ ಜಾಸ್ತಿ ವಿಡಿಯೋ ಎಲ್ಲ ತೆಗಿಲಿಲ್ಲ.
ಜೊತೆಗೆ ಶಾಪಿಂಗಲ್ಲಿ ನಾವು ಕೂಡ ಬ್ಯುಸಿ ಇರ್ತೀವಿ, ಏನು ತೊಗೊಳ್ಬೇಕು ಏನು ತೊಗೋಬಾರ್ದು ಅಂತ. ಹಾಗಾಗಿ ವಿಡಿಯೋ ಏನು ಜಾಸ್ತಿ ಶೂಟ್ ಮಾಡಲಿಲ್ಲ. ಹೊರಗಡೆ ಬಂದು ಗೋಲ್ಗಪ್ಪ ತಿಂದು ನೆಕ್ಸ್ಟು ಕೆಳಗಡೆ ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ದೀವಿ. ಶಾಪಿಂಗ್ ಮಾಡಬೇಕಾದ್ರೆ ಫಾಲೋ ಮಾಡಬೇಕಾದಂತಹ 5ನೇ ಟಿಪ್ ಏನಂದರೆ, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಗೊತ್ತಾದ ಮೇಲೆ ಆ ವಸ್ತು ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ಅದನ್ನು ಪರ್ಚೇಸ್ ಮಾಡಿ. ಅನ್ಹೆಲ್ದಿ ಫುಡ್ಸ್ನ ಜಾಸ್ತಿ ತೊಗೊಳೋದಕ್ಕೆ ಹೋಗಬೇಡಿ. ಅಂದರೆ ಪ್ಯಾಕೆಟ್ ಫುಡ್ಗಳು, ಅರ್ಧಬರ್ಧ ಬೇಯಿಸಿಟ್ಟಿರೋಂತಹ ಪರೋಟ ಆಗಿರ್ಬೋದು, ರೆಡಿಮೇಡ್ ಇಡ್ಲಿ ಬ್ಯಾಟರ್, ದೋಸೆ ಬ್ಯಾಟರ್ಗಳು, ಆಫರ್ ಇದೆ ಅಂತಂದ್ಬಿಟ್ಟು ಚಾಕ್ಲೇಟ್ಸು, ಬಿಸ್ಕೆಟ್ಸು, ಸ್ವೀಟ್ಸು ಇದನ್ನೆಲ್ಲ ಕಡಿಮೆ ಮಾಡಬೇಕು. ಮಕ್ಕಳು ಇಷ್ಟಪಡ್ತಾರೆ ಅಂತ ಚಾಕೋಸ್ ಆಗಿರ್ಬೋದು, ಮ್ಯಾಗಿ, ನೂಡಲ್ಸ್, ಪಾಸ್ತಾ ಇದೆಲ್ಲದನ್ನು ಕೂಡ ಕಡಿಮೆ ಮಾಡಬೇಕು. ಇನ್ನು ಟಿಪ್ ನಂಬರ್ 6, ಯಾವುದೇ ಶಾಪಿಂಗ್ ಹೋದರೂ ಕೂಡ ನಿಮ್ಮ ಕ್ಯಾರಿ ಬ್ಯಾಗ್ನ ನೀವೇ ತೊಗೊಂಡೋಗೋದು ತುಂಬಾ ಒಳ್ಳೆಯದು. ಆದಷ್ಟು ಬಟ್ಟೆ ಬ್ಯಾಗ್ಗಳು ಅಥವಾ ಜೂಟ್ ಚೀಲಗಳು ಬರುತ್ತಲ್ಲ ಅಂಥದ್ದನ್ನು ತೊಗೊಂಡೋದ್ರೆ ಪ್ಲಾಸ್ಟಿಕ್ ಸೇವ್ ಮಾಡ್ಬೋದು ನಾವು. ಅಂದರೆ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡ್ಬೋದು. ಅಲ್ಲಿ ದುಡ್ಡು ಕೊಟ್ಟು ಹೊಸದಾಗಿ ಬ್ಯಾಗ್ಗಳನ್ನ ಪರ್ಚೇಸ್ ಮಾಡೋದು ಕೂಡ ತಪ್ಪತ್ತೆ. ಟಿಪ್ ನಂಬರ್ 7 ಹಾಗೆ ಕೊನೆ ಟಿಪ್, ಇದು ತುಂಬಾ ಮುಖ್ಯವಾದಂತಹ ಟಿಪ್ ಏನಂದರೆ, ಕೆಲವೊಂದು ಆಫರಲ್ಲಿರುತ್ತೆ, ಆ ವಸ್ತುಗಳು ಎಷ್ಟೇ ದಿನ ಇಟ್ಟರೂ ಕೂಡ ಹಾಳಾಗೋದಿಲ್ಲ. ಅಂತಹ ವಸ್ತುಗಳನ್ನು ಸ್ವಲ್ಪ ಜಾಸ್ತಿನೇ ಪರ್ಚೇಸ್ ಮಾಡಿ. ಅದ್ಯಾವುದು ಅಂದರೆ ಪೇಸ್ಟು, ಬ್ರಷ್ಗಳು, ಸೋಪು, ಬಾಡಿ ಲೋಷನ್ ಆಗಿರ್ಬೋದು, ಹ್ಯಾಂಡ್ ವಾಶು, ಶ್ಯಾಂಪು, ಸಕ್ಕರೆ, ಬೆಲ್ಲ, ಉಪ್ಪು, ಅರಿಶಿನ ಈ ರೀತಿಯಾಗಿ ಯಾವುದು ಜಾಸ್ತಿ ದಿನ ಹಾಳಾಗೋದಿಲ್ವೋ, ತುಂಬ ದಿನ ಇಟ್ಟರೂ ಕೂಡ ಯಾವುದು ಕೆಡೋದಿಲ್ವೋ ಅಂಥ ವಸ್ತುಗಳು ಆಫರಲ್ಲಿ ಕೆಲವೊಂದಿರುತ್ತೆ. ಯಾವುದ್ಯಾವುದು ಆಫರಲ್ಲಿದೆ ನೋಡಿಕೊಂಡು ಆಫರ್ ಇರೋವಂಥ ವಸ್ತುಗಳು ಜಾಸ್ತಿ ದಿನ ಹಾಳಾಗದೇ ಇರೋವಂಥ ವಸ್ತುಗಳನ್ನು ಸ್ವಲ್ಪ ಜಾಸ್ತಿನೇ ನಾವು ಪರ್ಚೇಸ್ ಮಾಡಿದ್ರೆ ತುಂಬಾ ಜಾಸ್ತಿ ಹಣ ಉಳಿತಾಯ ಮಾಡ್ಬೋದು. ನಮ್ಮದು ಶಾಪಿಂಗ್ ಎಲ್ಲ ಮುಗೀತು. ಇವಾಗ ಮನೆ ಕಡೆ ವಾಪಸ್ ಬರ್ತಾ ಇದ್ದೀವಿ. ಮನೆಗೆ ಬಂದಮೇಲೆ ಇನ್ನೇನು ಗ್ರಾಸರೀಸ್ ಎಲ್ಲ ತೊಗೊಂಡು ಬಂದು ಜೋಡಿಸ್ಕೊಂಡೆ. ಗ್ರಾಸರೀಸ್ ಬಿಟ್ಟು ಬೇರೆ ಡಿಮಾರ್ಟಲ್ಲಿ ಏನೇನು ಶಾಪಿಂಗ್ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನಿಂಗಿಗೆ ಸಂಬಂಧಪಟ್ಟಂಗೆ ವೈಪರ್ಗಳನ್ನ ತೊಗೊಂಡು ಬಂದಿದ್ದೆ, ಚಿಕ್ಕ ವೈಪರ್ಸು. ಇದು 45 ರೂಪೀಸ್ ಒಂದು. ನಮ್ಮೆರಡೂ ಬಾತ್ರೂಮಲ್ಲೂ ಕೂಡ ಸ್ವಲ್ಪ ನೀರು ಕರೆಕ್ಟಾಗಿ ಹೋಗ್ತಾ ಇರಲಿಲ್ಲ. ಆ ನೀರು ಹಾಗೆ ನಿಂತ್ಕೊಂಡ್ರೆ ಪಾಚಿ ಕಟ್ಟೋದು, ಬೇಗ ಗಲೀಜಾಗೋದು ಆಗ್ತಾ ಇರುತ್ತೆ. ಹಾಗಾಗಿ ಈ ವೈಪರ್ನ ತೊಗೊಂಡು ಬಂದಿದ್ದೀನಿ, ನೀರನ್ನ ಪೂರ್ತಿ ಕ್ಲಿಯರ್ ಮಾಡಿ ಬಾತ್ರೂಮ್ನ ಯಾವಾಗಲೂ ಡ್ರೈ ಆಗಿಡಬೇಕು ಅಂತ. 2 ಬಾತ್ರೂಮ್ಗಳಿಗೂ ಕೂಡ ಒಂದೊಂದು ಅಂತ 2 ತೊಗೊಂಡು ಬಂದೆ. ನೆಕ್ಸ್ಟು ಇದು ಹ್ಯಾಂಗಿಂಗ್ ಹುಕ್ಸ್ ತೊಗೊಂಡು ಬಂದಿದ್ದೀನಿ. ಇದು ಅಡುಗೆ ಮನೆಯಲ್ಲಿ ನನಗೆ ಕೆಲವೊಂದು ಹ್ಯಾಂಗ್ ಮಾಡೋದಕ್ಕೆ ಬೇಕಾಗಿತ್ತು, ಹಾಗಾಗಿ 2 ಮಾತ್ರ ತೊಗೊಂಡು ಬಂದೆ. ಇದು 35 ರೂಪೀಸ್ 2ಕ್ಕೆ. ಅರ್ಜೆಂಟಾಗಿ ಕೈಗೆ ಸಿಗೋವಂಥ ವಸ್ತುಗಳನ್ನು ಹ್ಯಾಂಗ್ ಮಾಡೋದಕ್ಕೆ ಅಂತ ಇವುಗಳನ್ನ ಯೂಸ್ ಮಾಡ್ಬೋದು. ಆಮೇಲೆ ಇದೊಂದು ಸ್ಟೀಲ್ ಸ್ಟ್ರೈನರ್ ಒಂದು ತೊಗೊಂಡು ಬಂದಿದ್ದೀನಿ. ಇದು 149 ರೂಪೀಸ್. ಸೊಪ್ಪು ಅಥವಾ ಬೇಳೆನೆಲ್ಲ ಬಸಿಬೇಕು ಅಂತ ಅಂದಾಗ ಇದು ತುಂಬಾ ಯೂಸ್ ಆಗುತ್ತೆ. ಹಾಗೆ ಅಕ್ಕಿ ಅನ್ನ ಮಾಡ್ತೀವಲ್ವ, ಅದನ್ನು ಕೂಡ ನಾವು ಆರಾಮಾಗಿ ಇದರಲ್ಲಿ ಹಾಕಿ ಬಸಿಬೋದು. ಕೆಳಗಡೆ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ ನಿಂತ್ಕೊಳ್ಳೋದಕ್ಕೆ ಈಸಿಯಾಗಿ. ಹಾಗೆ ಕೆಲವೊಂದು ತರಕಾರಿಗಳನ್ನ ಸ್ಟೀಮ್ ಕುಕ್ ಮಾಡೋದಕ್ಕೂ ಕೂಡ ಅದನ್ನು ಬಳಸ್ಬೋದು. ಆನಂತರ ಇದು ಸ್ಪ್ರೇ ಬಾಟಲ್ ತೊಗೊಂಡು ಬಂದಿದ್ದೀನಿ. ಅಡುಗೆ ಮನೆಯಲ್ಲಿ ಕ್ಲೀನ್ ಮಾಡೋದಕ್ಕೆ ಅಂತ ಒಂದು ಸೊಲ್ಯೂಷನ್ ಪ್ರಿಪೇರ್ ಮಾಡಿಕೊಂಡು ಇದರಲ್ಲಿ ಸ್ಪ್ರೇ ಮಾಡ್ಕೊಂಡು ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಗಾರ್ಡನಲ್ಲಿ ಯೂಸ್ ಮಾಡುವಂತಹ ಸ್ವಲ್ಪ ದೊಡ್ಡ ಸ್ಪ್ರೇ ಬಾಟಲ್ ಇತ್ತು, ಅದನ್ನೇ ಯೂಸ್ ಮಾಡ್ತಾ ಇದ್ದೆ. ಹಾಗಾಗಿ ಅದನ್ನು ಸಪ್ರೇಟಾಗಿ ಗಾರ್ಡನ್ಗೆ ಅಂತ ಇಟ್ಕೊಂಡು ಇದನ್ನು ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಕ್ಲೀನ್ ಮಾಡೋದಕ್ಕೆ ಅಂತ ಯೂಸ್ ಮಾಡೋದಕ್ಕೆ ಅಂತ ತಂದೆ. ಸ್ಪ್ರೇ ಬಾಟಲ್ 49 ರೂಪೀಸ್. ಹಾಗೆ ಈ ಹ್ಯಾಂಡ್ ವಾಶ್ ಬಾಟಲ್ಲು ಕೂಡ 49 ರೂಪೀಸೇ. ಹ್ಯಾಂಡ್ ವಾಶ್ ಬಾಟಲ್ ನಾವು ಸಪ್ರೇಟಾಗಿ ರೀಫಿಲ್ ತೊಗೊಂಡು ಬಂದಾಗ ಇದರಲ್ಲಿ ನಾವು ಫಿಲ್ ಮಾಡಿ ಇಟ್ಕೊಬೋದು. ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಇದೊಂದು ಗ್ಲಾಸ್ ಜಾರ್ ತೊಗೊಂಡು ಬಂದಿದ್ದೀನಿ, ಏರ್ ಟೈಟ್ ಗ್ಲಾಸ್ ಜಾರ್ ಇದು. ಇದರಲ್ಲಿ ಕುಕ್ಕೀಸ್ ಅಥವಾ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಇಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂಥರ ನೋಡೋದಕ್ಕೆ ಡೆಕೋರೇಟಿವ್ ಐಟಮ್ಸ್ ಥರನೂ ಕಾಣಿಸುತ್ತೆ. ಜೊತೆಗೆ ಏರ್ ಟೈಟ್ ಆಗಿರೋದ್ರಿಂದ ಗಾಳಿ ಹೋಗಲ್ಲ. ಬೇಗ ಇದರೊಳಗೆ ಹಾಕಿರುವಂಥ ಫುಡ್ಗಳು ಅಂದರೆ ಚಕ್ಲಿ, ಕೋಡ್ಬಳೆ ಅಥವಾ ಕುಕ್ಕೀಸ್ ಯಾವುದೇ ಆಗಿದ್ರೂ ಮೆತ್ತಗಾಗೋದಿಲ್ಲ, ಗರಿ ಗರಿ ಆಗಿರುತ್ತೆ. ಇದು 1 ಪೀಸ್ಗೆ 149 ರೂಪೀಸ್ ಆಯಿತು. ಇದಾದಮೇಲೆ 2 ಟೀ ಗ್ಲಾಸಸ್ನ ನನ್ನ ಹಸ್ಬೆಂಡ್ ತೊಗೊಂಡು ಬಂದಿದ್ದಾರೆ. ಮಗಂಗೂ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ಬೇಕು ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿರೋದು. ಇದು ಒಂದು ಪೀಸ್ ಬಂದು 49 ರೂಪೀಸ್ ಅಂತ ಅನಿಸುತ್ತೆ. ಲೇಬಲ್ ತೆಗೆದು ಆಲ್ರೆಡಿ ಇದನ್ನು ಯೂಸ್ ಮಾಡಿದ್ದಾಗಿದೆ, ಹಾಗಾಗಿ ಲೇಬಲ್ ತೆಗೆದುಬಿಟ್ಟಿದ್ದೀವಿ. ಇದಕ್ಕೆ 1 ಪೀಸ್ಗೆ 49 ಸ್ವಲ್ಪ ಜಾಸ್ತಿನೇ ಆಯಿತು ಅನಿಸ್ತು ನನಗೆ. ಇದ್ರ ಜೊತೆ ಒಂದು ಪೊರ್ಕೆಯನ್ನು ತೊಗೊಂಡು ಬಂದಿದ್ದೆ. ಇಷ್ಟೇ ಎಕ್ಸ್ಟ್ರಾ ಶಾಪಿಂಗ್ ಮಾಡಿದ್ದು. ಇನ್ನು ಮಿಕ್ಕಿದ್ದೆಲ್ಲನೂ ಗ್ರಾಸರೀಸ್ನೇ ನಾವು ಪರ್ಚೇಸ್ ಮಾಡಿದ್ದು ಡಿಮಾರ್ಟಿಂದ.
ಇನ್ನು ಹಬ್ಬಕ್ಕೆ ಪೂರ್ತಿಯಾಗಿ ಅಡುಗೆ ಮನೆ ಡೀಪ್ ಕ್ಲೀನ್ ಕೂಡ ಮಾಡಿ ಎಲ್ಲದನ್ನು ಕೂಡ ಗ್ರಾಸರೀಸ್ ತಂದಿರೋದನ್ನೆಲ್ಲ ರೀಫಿಲ್ ಮಾಡಿ ಎತ್ತಿ ಕೂಡ ಇಟ್ಟಿದ್ದೀನಿ. ಇಷ್ಟರಲ್ಲೇ ಕ್ಲೀನಿಂಗ್ ವಿಡಿಯೋನೂ ಬರುತ್ತೆ, ಜೊತೆಗೆ ಕಿಚನ್ ಟೂರ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ತುಂಬ ಕೇಳ್ತಾ ಇದ್ರಿ ಕಿಚನ್ ಟೂರ್ ಮಾಡಿ ಅಂತ, ಹಾಗಾಗಿ ಮಿಸ್ ಮಾಡದೆ ಮುಂದಿನ ವಿಡಿಯೋಗಳನ್ನು ಕೂಡ ನೀವು ನೋಡ್ತೀರಾ ಅಂತ ಭಾವಿಸಿದ್ದೀನಿ. ಸೊ ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಗ್ರೋಸರಿ ಶಾಪಿಂಗ್ ಜೊತೆಗೆ ಶಾಪಿಂಗ್ ಮಾಡುವಾಗ ಯಾವ್ಯಾವ ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು, ಈ ಟಿಪ್ಸ್ಗಳನ್ನ ಫಾಲೋ ಮಾಡೋದ್ರಿಂದ ನಮಗೆ ಯಾವ ರೀತಿ ಹಣ ಉಳಿತಾಯ ಆಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋಯಿಂದ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ಟಿಪ್ಸ್ಗಳ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ಇನ್ನು ಯಾವ್ಯಾವ ಟಿಪ್ಗಳನ್ನ ನಾವು ಫಾಲೋ ಮಾಡೋದ್ರಿಂದ ದುಡ್ಡನ್ನು ಉಳಿತಾಯ ಮಾಡ್ಬೋದು ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ. ನೆಕ್ಸ್ಟ್ ಟೈಮ್ ನಾನು ಕೂಡ ಆ ಟಿಪ್ನ ಫಾಲೋ ಮಾಡ್ತೀನಿ. ಹಾಗೆ ನಿಮ್ಮಲ್ಲಿ ಯಾರ್ಯಾರು ಕಿಚನ್ ಟೂರ್ ವಿಡಿಯೋಗೋಸ್ಕರ ಕಾಯ್ತಾ ಇದ್ದೀರಾ ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ. ಹಾಗಾದರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಉಪಯುಕ್ತವಾದಂತಹ ಹಾಗೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.